ಸಾಗರ ತಾಲೂಕಿನ ಶೈಕ್ಷಣಿಕ ವಲಯದಲ್ಲಿ ಶುಕ್ರವಾರ ದೊಡ್ಡ ಸಂಚಲನ ಮೂಡಿಸಿದ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ. ತೀವ್ರ ಕುತೂಹಲ ಕೆರಳಿಸಿದ್ದ ತಾಲೂಕು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ಮಾಲತೇಶಪ್ಪ ನೇತೃತ್ವದ ಸದ್ಗುರು ಶಿಕ್ಷಕರ ಬಳಗ ಇತಿಹಾಸ ಎದುರಾಳಿ ತಂಡದ ಅಲೆಗೆ ಸೆಡ್ಡು ಹೊಡೆದ ಸದ್ಗುರು ತಂಡ ಎದುರಾಳಿಗಳನ್ನ ಸಂಪೂರ್ಣವಾಗಿ ಮಣಿಸಿ ಕ್ಲೀನ್ ಸ್ವೀಪ್ ಸಾಧನೆ ಮಾಡಿದೆ. ನೆಹರು ಮೈದಾನದ ಆರ್ಎಂಎಸ್ ಶಾಲೆಯಲ್ಲಿ ನಡೆದ ಈ ಪ್ರಜಾಪ್ರಭುತ್ವದ ಹಬ್ಬದ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಸಾಗರದ ಶಿಕ್ಷಕರ ಸಂಘದ ಚುನಾವಣಾ ರಣಕಣದಲ್ಲಿ ಕೊನೆಗೂ ಸದ್ಗುರುಗಳ ಅಬ್ಬರ ಜೋರಾಗಿದೆ. ಮಾಲತೇಶಪ್ಪ ಅವರ ನೇತೃತ್ವದ ಸದ್ಗುರು ಶಿಕ್ಷಕರ ಬಳಗ ಚುನಾವಣೆಯಲ್ಲಿ 12ಕ್ಕೆ 12 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಭರ್ಜರಿ ಜಯಭೇರಿ ಬಾರಿಸಿದೆ. ಎದುರಾಳಿ ದೇವೇಂದ್ರಪ್ಪ ನೇತೃತ್ವದ ಸ್ವಾಭಿಮಾನಿ ಶಿಕ್ಷಕರ ತಂಡವನ್ನ ಧೂಳಿಪಟ ಮಾಡಿದ ಸದ್ಗುರು ತಂಡ ಸಂಘದ ಚುಕ್ಕಾಣಿಯನ್ನ ತನ್ನದಾಗಿಸಿಕೊಂಡಿದೆ. ತಾಲೂಕಿನ ಒಟ್ಟು 584 ಮತದಾರರ ಪೈಕಿ 534 ಮಂದಿ ಮತ ಚಲಾಯಿಸಿದ್ರು. ಅಂದ್ರೆ 91% ಮತದಾನವಾಗಿತ್ತು. ಈ ಪೈಕಿ ಸದ್ಗುರು ತಂಡದ ನಾಯಕ ಮಾಲತೇಶಪ್ಪ 414 ಮತಗಳನ್ನು ಪಡೆದು ತಮ್ಮ ಪ್ರಶ್ನಾತೀತ ವರ್ಚಸ್ಸನ್ನ ಸಾಬೀತುಪಡಿಸಿದ್ದಾರೆ. ಮಹಿಳಾ ವಿಭಾಗದಲ್ಲಿ ಮುಕ್ತಾ ರಾಮಚಂದ್ರ ಹೆಗಡೆ ಅತಿ ಹೆಚ್ಚು ಮತ ಗಳಿಸಿದ ಅಭ್ಯರ್ಥಿಯಾಗಿ ಹೊರಹೊಮ್ಮಿದ್ದಾರೆ. ಇವರೊಂದಿಗೆ ಚಂದ್ರಕಲಾ, ಶೈಲಜಾ ಮತ್ತು ಸೋನಿಯಾ ರಾಣಿ ಕೂಡ ಭರ್ಜರಿ ಗೆಲುವು ದಾಖಲಿಸಿದ್ದಾರೆ. ಗೆಲುವಿನ ಬಳಿಕ ಮಾತನಾಡಿದ ಮಾಲತೇಶಪ್ಪ, ಇದು ಕಳೆದ 18 ತಿಂಗಳ ತಮ್ಮ ಅಭಿವೃದ್ಧಿ ಕೆಲಸಗಳಿಗೆ ಸಂದ ಜಯ ಎಂದಿದ್ದಾರೆ. ಅಲ್ಲದೆ ಪ್ರಣಾಳಿಕೆಯಲ್ಲಿ ಘೋಷಿಸಿದಂತೆ ಗುರುಭವನ ನಿರ್ಮಾಣ ಮತ್ತು ಪ್ರತಿ ಹೋಬಳಿಯಲ್ಲಿ ಸದ್ಗುರು ಕಾರ್ನರ್ ಹೆಲ್ಪ್ ಡೆಸ್ಕ್ ಸ್ಥಾಪನೆಗೆ ಆದ್ಯತೆ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ನಮ್ಮ ಶ್ರೀ ಸದ್ಗುರು ಶಿಕ್ಷಕರ ಬಳಗ ಏನು ನಾವು 12 ಜನ ಈ ಒಂದು ಚುನಾವಣೆಗೆ ಕಣಕ್ಕೆ ಇಳಿದಿದ್ವಿ. 12ಕ್ಕೆ 12 ಜನ ಗೆದ್ದಿರ್ತಕ್ಕಂಥದ್ದು ಈ ಗೆಲುವನ್ನು ನಾನು ತಾಲೂಕಿನ ಸಮಸ್ತ ಶಿಕ್ಷಕ ಬಂಧುಗಳಿಗೆ ಅರ್ಪಿಸ್ತಾ ಇದ್ದೇನೆ. ನಮ್ಮ ಕೆಲಸ ಕಾರ್ಯಗಳನ್ನು ಮೆಚ್ಚಿ ಇವತ್ತು ಇಡೀ ತಾಲೂಕಿನ ಶಿಕ್ಷಕ ಬಂಧುಗಳು ನಮ್ಮನ್ನ ಶುಭ ಹಾರೈಸಿ ಆಶೀರ್ವದಿಸಿದ್ದಾರೆ. ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಇಲ್ಲಿ ನನ್ನ ಸ್ನೇಹಿತರಾಗಿರ್ತಕ್ಕಂತಹ ಬಹಳ ಹಿರಿಯ ಶಿಕ್ಷಕರು, ಸ್ನೇಹಿತರು, ಅಭಿಮಾನಿಗಳು ತುಂಬಾನೇ ನಮಗೆ ಸಹಕಾರ ಕೊಟ್ಟರು. ಅದರಲ್ಲಿ ನಮ್ಮ ರಾಜಶೇಖರ್ ಶೆಟ್ಟರ್ ಆಗಿರ್ಬೋದು, ಬುಕೇಶ್ವರ್ ಆಗಿರ್ಬೋದು, ರಾಮಚಂದ್ರಪ್ಪನವರಾಗಿರ್ಬೋದು, ಚಂದ್ರಪ್ಪನವರಾಗಿರ್ಬೋದು, ನಾಗರಾಜ್ ಕೋಡಿ ಆಗಿರ್ಬೋದು, ಲಕ್ಷ್ಮಣ ಆಗಿರ್ಬೋದು, ಮೇಯ್ನ್ ಆಗಿ ನನ್ನ ಗೆಳೆಯ ಮೊದಲಿನ ನಾವು ಟ್ರೈನಿಂಗ್ ಮೇಟ್ಸು ಈ ಸರಿ ನನ್ನ ಜೊತೆಗಿದ್ರು ಮೂರ್ತಿ MOV ಆಗಿರ್ಬೋದು, ಹಾಗೆಯೇ MP ಸತ್ಯನಾರಾಯಣ ಮತ್ತು ಪ್ರಭು ಸರ್. MP ಸತ್ಯನಾರಾಯಣ ಅವರು ರಿಟೈರ್ಡ್ ಆದ್ರು ನಮ್ಮ ಜೊತೆಗಿದ್ರು. ಅಂದ್ರೆ ರಿಟೈರ್ಡ್ ಅಂದ್ರೆ ಪ್ರಚಾರಕ್ಕೆ ಬಂದಿಲ್ಲ ಅವರು. ಪ್ರಭು ಮತ್ತು ಅವ್ರು ಏನಂದ್ರೆ ತುಂಬಾ ಕೆಲಸ ಕಾರ್ಯಗಳನ್ನ ಮಾಡಿದ್ರು ಪಾಪ. ಹಾಗೇನೆ ಶರಣಪ್ಪ ಸರ್, ಹಾಗೆ ನಮ್ಮ ನಾಗರಾಜ್ ಅವರು, ವಿಕ್ಟೋರಿಯಾ ಮೇಡಮ್, ಹಾಗೆ ತುಂಬಾ ಜನ ಇದ್ದಾರೆ. ನಮ್ಮ ಹಾಲೈ ಸರ್, ಹಾಗೆ ಹೇಳಿದ್ದೀನಿ ಶರಣಪ್ಪ ಸರ್, ಹಾಗೆ ಜಾವಿದ್ ಆಗಿರ್ಬೋದು, ನಾಗರಾಜ್ ಸರ್ ಆಗಿರ್ಬೋದು, ಸತೀಶ್ ಆಗಿರ್ಬೋದು. ಮೇಯ್ನ್ ಆಗಿ ನನ್ನ ಗೆಳೆಯ ಸತೀಶ್ ಶಿಕಾರಿಪುರದ ಎಲ್ಲಾ ಶಿಕ್ಷಕರನ್ನು ಒಂದುಗೂಡಿಸಿ ನಮ್ಮ ಒಂದು ಅನೇಕ ಕೆಲಸ ಕಾರ್ಯಗಳನ್ನ ಮಾಡಿಕೊಟ್ರು. ನಾಗರಾಜ್ ಅವರು, ಸತೀಶ್ ಅವರು, ಎಂದು ಮರೆಯಲ್ಲ ಲಕ್ಷ್ಮಣ್ ಅವರು, ಇವ್ರಿಗೆಲ್ಲರಿಗೂ ಸಹ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇದಕ್ಕೆ ಮುಖ್ಯವಾದ ಕಾರಣ ನಮ್ಮ ಕೆಲಸ ಕಾರ್ಯಗಳು. ನನಗೇನು 18 ತಿಂಗಳ ಅವಧಿಯಲ್ಲಿ ಅಧ್ಯಕ್ಷ ಸ್ಥಾನ ಸಿಕ್ಕಿತ್ತಲ್ಲ, ಅದು ರಾಜ್ಯಕ್ಕೆ ಮಾದರಿಯಾಗಿರ್ತಕ್ಕಂಥ ಕೆಲಸ ಆಗಿತ್ತು ಅಂತೇಳಿ ನನ್ನೆಲ್ಲ ತಾಲೂಕಿನ ಶಿಕ್ಷಕರು ಹೇಳ್ತಾರೆ. ಇದರ ಜಯಕ್ಕೆ ಇದು ಮುಖ್ಯವಾಗಿರ್ತಕ್ಕಂಥ ಕಾರಣ ಎಂಬುದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಮಾತಿಗೆ ತಪ್ಪದೇ ಮಾತೇ ಇಲ್ಲ. ಯಾಕೆಂದ್ರೆ ಈ ಹಿಂದೆ ನಾನು ಹೇಳಿದ್ದೆ ಅಂದ್ರೆ ಈ ಹಿಂದೆ ನಾನು 18 ತಿಂಗಳ ಅವಧಿಯಲ್ಲಿ ಇಂತಿಂತ ಕೆಲಸಗಳನ್ನ ಮಾಡ್ತೀನಿ ಅಂತ, ಅದಕ್ಕೂ ಹೆಚ್ಚು ಕೆಲಸಗಳನ್ನ ಮಾಡಿದ್ದೀನಿ. ಈಗ ನಾ ಏನ್ ಹೇಳಿದ್ದೀನಿ ಪ್ರಣಾಳಿಕೆಯಲ್ಲಿ, ಗುರುಭವನವನ್ನ ಕೈ ಎತ್ತಿಕೊಳ್ತೇವೆ, ಕೆಲಸ ಮಾಡ್ತೀವಿ, ದಾನಿಗಳನ್ನ ಹಿಡಿದು ಅಂತೇಳಿ ಖಂಡಿತವಾಗ್ಲೂ ಆ ಕೆಲಸ ಮಾಡ್ತೇವೆ. ಶ್ರೀ ಸದ್ಗುರು ಕಾರ್ನರ್ನ ಮುಂದುವರ್ಸ್ಕೊಂಡು ಹೋಗ್ತೇವೆ. ಅಲ್ಲಿ ಇನ್ನೂ ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಅಷ್ಟೇ ಅಲ್ಲದೆ ಹೋಬಳಿಗೊಂದು ಶ್ರೀ ಸದ್ಗುರು ಕಾರ್ನರ್ನ ಮಾದರಿಯನ್ನ, ಅದೇ ರೀತಿ ಮಾದರಿ ಅಂದ್ರೆ ಅದೇ ರೀತಿಯ ಸದ್ಗುರು ಕಾರ್ನರ್ನ ಹೆಲ್ಪ್ ಡೆಸ್ಕ್ ಅನ್ನ ಪ್ರತಿ ಹೋಬಳಿಗೆ ತೆರೆದುಬಿಟ್ಟು ನನ್ನ ಶಿಕ್ಷಕರಿಗೆ ಇನ್ನೂ ಸಹಕಾರಿಯಾಗಿ ನಾನು ಇರ್ತೇನೆ. ಅವರಿಗೆ ನನ್ನ ತಾಲೂಕಿನ ಪ್ರತಿ ಶಿಕ್ಷಕರಿಗೂ ಸಹ ನಾನು ಚಿರಋಣಿಯಾಗಿ. ಇತ್ತ ಸೋಮಪ್ಪ ಹೆಚ್, ರಾಜಭಕ್ಷ ರಟ್ಟಿಹಳ್ಳಿ ಮತ್ತು ರಮೇಶ್ ಜೆ ಸೇರಿದಂತೆ 8 ಪುರುಷ ಅಭ್ಯರ್ಥಿಗಳು ಗೆಲುವಿನ ನಗೆ ಬೀರಿದ್ದಾರೆ. ಈ ಗೆಲುವಿನಿಂದಾಗಿ ಸದ್ಗುರು ತಂಡದ ಬೆಂಬಲಿಗರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಒಟ್ಟಿನಲ್ಲಿ ಸಾಗರ ತಾಲೂಕಿನ ಶಿಕ್ಷಕರ ಸಂಘದಲ್ಲಿ ಈಗ ಸದ್ಗುರುಗಳ ಪಾರುಪತ್ಯ ಶುರುವಾಗಿದೆ. ಗೆಲುವಿನ ಸಂಭ್ರಮದಲ್ಲೂ ಮಾಲತೇಶಪ್ಪ ಅವರು ತಮ್ಮ ಪತ್ನಿ ಮಂಜುಳಾ ಮತ್ತು ದಿವಂಗತ ಗೆಳೆಯ ಓಕೆ ಶಿವಪ್ಪ ಅವರನ್ನ ಸ್ಮರಿಸಿ ಭಾವುಕರಾದ್ರು. ನಾವೆಲ್ಲರೂ ಒಂದೇ ಕುಟುಂಬ, ಶಿಕ್ಷಕರಿಗೆ ಕರೆ ನೀಡಿದ್ರು. ನಾವೇನಾದ್ರೂ ನೋಡಿ ಇವತ್ತು ಈ ಸಂಘಟನೆಯಲ್ಲಿ ಇಷ್ಟು ಗುರ್ಸ್ಕೊಂಡಿವೆ ಅಂದ್ರೆ ಸಮಯ. ಈ ಸಮಯವನ್ನ ಕೊಡ್ಬೇಕು ಅಂದ್ರೆ ಮನೆಯಲ್ಲಿ ಫ್ಯಾಮಿಲಿ ಬಹಳ ಸಪೋರ್ಟ್ ಮಾಡ್ಬೇಕಾಗುತ್ತೆ. ನನ್ನ ಹೆಂಡತಿ ಮಂಜುಳಾ ಏನಿದ್ದಾರೆ ತುಂಬಾನೇ ಸಪೋರ್ಟ್ ಮಾಡಿದಾಳೆ. ಈ ಗೆಲುವಿಗೆ ಅವಳೂ ಸಹ ಒಂದು ಪ್ರಮುಖ ಪಾತ್ರವನ್ನ ಇದೆ ಅನ್ನ ಹೇಳೋದನ್ನ ನಾನು ಬಯಸ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಮತ್ತೊಂದು ನನ್ನ ಹೆಂಡತಿಯು ಸಹ ಸಹಕಾರಿ ಅಂತ. ಯಾಕಂದ್ರೆ ನನಗೆ ನಾನು ಎಷ್ಟೋ ಸಮಯ 10 ಗಂಟೆ 11 ಗಂಟೆಗೆ ಹೋಗಿದ್ದುಂಟು, ಇನ್ನೂ ಹೆಚ್ಚು ಸಮಯವನ್ನ ಕಳೆದುಂಟು. ನನ್ನ ಎಷ್ಟು ಫ್ರೀಯಾಗಿ ಬಿಟ್ಟಿರೋದಕ್ಕೆ ಆ ಗೆಲುವಿಗೆ ಕಾರಣ ಆಗಿದೆ ಅಂತ ಹೇಳ್ತೀನಿ. ಅಷ್ಟೇ ಅಲ್ಲದೆ ನನ್ನ ಗೆಳೆಯ ಒಬ್ಬರು ಈಗ 2-3 ವರ್ಷದ ಹಿಂದೆ ಡೆತ್ ಆದರು, ಓಕೆ ಶಿವಪ್ಪ ಅಂತೇಳಿ.
ಒಂದ್ ಹತ್ರ ಎಲ್ಲ ಹೋಟ್ಲಲ್ಲಿ ಕೂತಾಗ ಮಾತಾಡುವಾಗ ಅವನು ಅಧ್ಯಕ್ಷನಾಗಿದ್ದ. ಗೆಳೆಯ ನೀ ಮುಂದಿನ ದಿನಗಳಲ್ಲಿ ತಾಲೂಕಿನ ಅಧ್ಯಕ್ಷ ಸ್ಥಾನವನ್ನು ಹಿಡ್ತಿ ಅಂತ ಹೇಳಿದಾಗ ಇವತ್ತಿಲ್ಲ. ನನಗೆ ಬಹಳ ಬೇಜಾರಾಗ್ತದೆ, ಅವನು ಇರ್ಬೇಕಿತ್ತು ಅಂತ ಹೇಳಿ ನನ್ನ ಈ ಗೆಲುವನ್ನು ಸಹ ನನ್ನ ಗೆಳೆಯ ಓಕೆ ಶಿವಪ್ಪನಿಗೆ ಸಹ ಅರ್ಪಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನನ್ನ ಹೆಸರು ಶೈಲಜಾ. ನಾನು PM ಶ್ರೀ UGHPS ಹೊನ್ನೇಸರ ಸ್ಕೂಲ್ನಲ್ಲಿ ನಾನು ಬಡ್ತಿ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನಮ್ಮ ಒಂದು ಈ ಶಿಕ್ಷಕ ಬಂಧು ಮಿತ್ರರು ನಮ್ಮ ಈ ಒಂದು ಸದ್ಗುರು ಸಂಘವನ್ನ ನಮ್ಮನ್ನ ಗೆಲ್ಲಿಸಿದ್ದಾರೆ. ಸಮಸ್ತ ಶಿಕ್ಷಕ ಬಂಧುಗಳು ನಮಗೆ ಉತ್ತಮ ರೀತಿಯಲ್ಲಿ ಶ್ರಮ ವಹಿಸಿ ನಮಗೆ ಇರುವಂತಹ ಸೀನಿಯರ್ಸು ನಮಗೆ ಬಹಳ ಎನ್ಕರೇಜ್ ಕೊಟ್ಟು ನಮಗೆ ಸಹಾಯ ಮಾಡಿದ್ದಾರೆ. ಹಾಗೆ ನಮ್ಮ ಎಲ್ಲ ಮತದಾನ ನೀಡಿ ನಮ್ಮನ್ನೆಲ್ಲ ಗೆಲ್ಲಿಸಿಕೊಟ್ಟಿದ್ದಾರೆ. ಅದರಲ್ಲೂ ಒಮ್ಮತದಿಂದ 12 ಜನಕ್ಕೆ 12 ಜನರು ಗೆಲ್ಲುವಂತಹ ಒಂದು ಯೋಗವನ್ನ ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೆಲ್ಲ ನಾವು ಸಹಮತವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮಾಲ್ತೇಶ್ ಸರ್ ಅವರ ಕೆಲಸಗಳನ್ನು ಈಗ 18 ತಿಂಗಳಿಂದ ಗಮನಿಸ್ತಾ ಬಂದು ಇಂಥ ಒಬ್ಬರು ಈ ಸಂಘದ ಅಧ್ಯಕ್ಷ ಆಗಬೇಕು ಮತ್ತು ಇವರು ಟೀಮು ಗೆಲ್ಲಬೇಕು ಅಂತ ಹೇಳಿ ನಾವು ಹೆಚ್ಚಾಗಿ ಇಂಥ ಎಲೆಕ್ಷನ್ ಇಂಥ ಇದರಲ್ಲಿ ನಾವು ಭಾಗವಹಿಸಿರಲಿಲ್ಲ. ನಾವು ಈಗ ಸಕ್ರಿಯವಾಗಿ ಅದಕ್ಕೆ ಬೆಂಬಲಿಸಿ ಅವರನ್ನು ಗೆಲುವಿಗೆ ಶ್ರಮ ಪಟ್ಟಿದ್ದೀವಿ. ನಮಗೆ ಈ ರಿಸಲ್ಟು ನಮ್ಮ ಶ್ರಮಕ್ಕೆ ತಕ್ಕ ಫಲ ಬಂದಿದೆ. ನಮ್ಮ ಶ್ರೀ ಸದ್ಗುರು ಶಿಕ್ಷಕ ಬಳಗದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಕಾರಣ ಏನಪ್ಪ ಅಂತಂದರೆ ಇಂಥ ಬಿರು ಬಿಸಿಲಿನಲ್ಲಿ ಶಿವಮೊಗ್ಗ, ಸಾಗರ, ಭದ್ರಾವತಿ, ಚನ್ನಗಿರಿ, ತೀರ್ಥಹಳ್ಳಿ, ಶಿಕಾರ್ಪುರ ಮತ್ತು ಈ ಕಡೆ ಭಟ್ಕಳ, ನಾಗವಳ್ಳಿ ಕಡೆಯಿಂದ ಬಂದು ಅವರಾಗೇ ಬಂದು ಮನಸ್ಪೂರ್ವಕವಾಗಿ ಬಂದು ಮಾಲ್ತೇಶಪ್ಪರ ನಾಯಕತ್ವವನ್ನು ಒಪ್ಪಿಕೊಂಡು ಓಟ್ ಹಾಕಿ, ಇದು ಕೆಟ್ಟು ಬಿಸಿಲಲ್ಲಿ ಇನ್ನು ವೈಯಕ್ತಿಕ ಕಾರಣಗಳನ್ನು ಬಿಟ್ಟು ನಮ್ಮ ಕರೆಗೆ ಹೋಗೊಟ್ಟು ಬಂದು ಓಟ್ ಹಾಕಿದ್ದೀರಾ. ನಿಮ್ಮೆಲ್ಲರಿಗೂ ಮೊಟ್ಟ ಮೊದಲಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಸಾಗರ ಶಾಖೆಯ ಚುನಾವಣೆ ಬಹಳ ಅಮೋಘವಾಗಿ ನಮ್ಮ ಸಾಗರ ತಾಲೂಕಿನ ಪ್ರಬುದ್ಧ ಶಿಕ್ಷಕ ಬಂಧುಗಳು ಉತ್ತಮವಾಗಿರ್ತಕ್ಕಂಥ ಟೀಮ್ ಅನ್ನ ಆಯ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳಿಗೆ ನಾನು ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಹಾಗೂ ನನ್ನೆಲ್ಲ ಶಿಕ್ಷಕ ವೃಂದದ ಪರವಾಗಿ ಸರ್ಕಾರಿ ನೌಕರ ಸಂಘದ ಉಪಾಧ್ಯಕ್ಷನಾಗಿ ರಾಜಶೇಖರ ಶೆಟ್ಟಿ ಆದ ನಾನು ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.